ಪ್ರೊಜೆಕ್ಟ್ರಿಗೆ 5 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ. ಓಕೆ, ಇದಕ್ಕೆ ಇನ್ನೆಷ್ಟಾಗ್ಬೋದು? ಸಿಕ್ಕಾಪಟ್ಟೆ ಆಗುತ್ತೆ. ಇದೆಲ್ಲ ಟೋಟಲ್ ಆಗೋದು 10 ಲಕ್ಷ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ಟೋರೀಸ್ ಬೈ ಸುಮನ್. ಹೌದು, ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರ್ತದೆ ಏನಪ್ಪ ಅಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ ತಮ್ಮಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂತ. ನೀವೆಲ್ಲರೂ ಸಿನಿಮಾ ನೋಡೋಕ್ಕೆ ಒಂದು ಥಿಯೇಟರಿಗೆ ಹೋಗ್ತೀರಾ, ಬಟ್ ಅಲ್ಲಿ ಯಾವ ರೀತಿ ಆಪ್ರೇಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಜಸ್ಟ್ ನೀವು ಸಿನಿಮಾ ನೋಡ್ತೀರಾ, ಎಂಜಾಯ್ಮೆಂಟ್ ಮಾಡ್ತೀರಾ, ಬರ್ತೀರಾ. ಬಟ್ ಅಲ್ಲಿ ಆ ಸ್ಕ್ರೀನ್ ಮೇಲೆ ಒಂದು ಫೈಲ್ನ ಯಾವ ರೀತಿ ಪ್ಲೇ ಆಗ್ತದೆ ಅದು ನಿಮಗೆ ಗೊತ್ತಿರಲ್ಲ, ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ. ನಮ್ಮ ಹಾಸನದ ಸಹ್ಯಾದ್ರಿ ಸರ್ಕಲ್ ಹತ್ರ ಒಂದು ಸಹ್ಯಾದ್ರಿ ಥಿಯೇಟ್ರಲ್ಲಿ ಒಂದು ಪರ್ಮಿಷನ್ ಸಿಕ್ಕಿದೆ. ಸೊ ಬನ್ನಿ, ತಡ ಮಾಡದೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಡ್ತೀನಿ. ಮೀನ್ಸ್ ಯಾವ ರೀತಿ ಅಂದರೆ, ಒಂದು ಸಿನಿಮಾ ಚೇಂಬರಿಂದ ಒಂದು ಫೈಲ್ನ ಯಾವ ರೀತಿ ಇವ್ರಿಗೆ ಸಿಗುತ್ತೆ ಮತ್ತು ಅದನ್ನ ತಗೊಂಡು ಯಾವ ರೀತಿ ಒಂದು ಎಕ್ಸಿಕ್ಯೂಟ್ ಕೊಡ್ತಾರೆ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಬನ್ನಿ, ತಡ ಮಾಡದೆ ಅಲ್ಲಿಗೆ ಹೋಗೋಣ. ಸೊ ಫೈನಲಿ ಈಗ ಸಹ್ಯಾದ್ರಿ ಥಿಯೇಟ್ರ್ ಹತ್ರ ಬಂದೆ. ಸೊ ಇಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಬಳಸ್ಕೊಂಬರ್ಬೇಕಿಲ್ಲಿ. ಸೊ ಫೈನಲಿ ಬಂದ್ವಿ. ಸೊ ಇವಾಗ ಹೋಗ್ಬಿಟ್ಟು ಮೀಟಪ್ ಆಗಿ ಒಂದು ಪ್ರೊಸೆಸಿಂಗ್ ವೀಡಿಯೋ ತಗೊಳ್ಳೋಣ. ಸುಮ್ಮನೆ ವೀಡಿಯೋ ನೋಡ್ಕೊಂಡು ಹೋಗ್ಬೇಡ್ರಪ್ಪ, ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾಯಿನಿ. ಬರೀ ವೀಡಿಯೋ ಮಾಡ್ಕೊತ ಹೋಗ್ತಾಯಿದ್ದೀರ ಅಷ್ಟೇ. ಇಲ್ಲೆಲ್ಲ ಹೋದು ಫೈನಲಿ ಸಹ್ಯಾದ್ರಿ ಥಿಯೇಟ್ರಿಗೆ ಬಂದೆ. ಅಣ್ಣ, ಮ್ಯಾನೇಜರ್ ಇದ್ದಾರಾ? ಅಣ್ಣಂಗೆ ಮ್ಯಾನೇಜರ್ ಇದ್ದಾರಾ ಅಂತ ಕೇಳಿದೆ. ಬಟ್ ಅವರು ಇವನು ಹೆಲ್ಮೆಟ್ ಹಾಕಂತ ಥಿಯೇಟ್ರ್ ಒಳಗೆ ಬರ್ತಾನಲ್ಲ ಅಂತ ಅವರು ನೋಡ್ತಾ ಇದ್ದಾರೆ. ಮೇಗಡನ ಟಿಕೆಟ್ ಅಲ್ಲ, ಪ್ರೊಜೆಕ್ಟ್ರು ಎಲ್ಲಿದೆ? ಬಂದೆ. ಈಗ ಮೇಗಡೆ ಪ್ರೊಜೆಕ್ಟರ್ ರೂಮಲ್ಲಿದ್ದೀನಿ. ಸೊ ಇವರೇ ಸಹ್ಯಾದ್ರಿ ಥಿಯೇಟರ್ ಒಂದು ಆಪ್ರೇಟರು. ಸರ್, ನಿಮ್ಮ ಹೆಸರು? ಶ್ರೀನಿವಾಸ. ಹೌದಾ, ನೈಸ್ ಟು ಮೀಟ್ ಯು ಸರ್. ನಾವು ಹೇಮಂತ್ ಅವ್ರ ಕಡೆಯಿಂದ ಬಂದಿರೋದು. ಒಂದು ಪ್ರೋಸೆಸ್ ಹೆಂಗಾಗುತ್ತಂತ ಬೇಕಿತ್ತು. ಸೊ ಹೇಳ್ಕೊಡ್ತೀರಾ ಯಾವ ರೀತಿ ಒಂದು ಪ್ರೋಸೆಸ್ ಅಂತ? ಇದು ಸಿನಿಮಾ ಈಗ ನಿಮ್ಗೆ ಒಂದು ಫಿಲಮ್ ಬರುತ್ತೆ. ಈಗ ಹಾರ್ಡ್ ಡಿಸ್ಕಲ್ಲಿ ತಾನೇ ಬರ್ತಾರದು. ಹಾರ್ಡ್ ಡಿಸ್ಕಿಂದ ಯಾವ ರೀತಿ ನೆಕ್ಸ್ಟ್ ಮಾಡ್ತಾರೆ? ಹಾಂ, ಓಕೆ. ಇದಕ್ಕೆ ಡಿಸ್ಕು ಕನೆಕ್ಟ್ ಮಾಡಿದ್ರೆ ಇದೇ ಡಿಸ್ಕು, ಇದು ಡಿಸ್ಕ್ ಇದು. ಓಕೆ, ಇದನ್ನು ಕನೆಕ್ಟ್ ಮಾಡಿದ್ರೆ ಅದು ಕರೆಕ್ಟಾಗಿ ಬರ್ತದೆ ಪಿಕ್ಚರ್. ಈಗ ಹಾಕಿದ್ದೀರಿ ಈಗ ಒಂದು? ಇಲ್ಲ, ಹಾಕಲ್ಲ ಬರುತ್ತೆ. ಅದನ್ನ ಒಂದ್ಸರಿ ಹಾಕಿದ್ರೆ ಮುಂದೆ ಪಿಕ್ಚರ್ ಎಲ್ಲ ಇರ್ತದೆ. ಓಕೆ, ಪಿಕ್ಚರ್ ಅದ್ರೊಳಗೆ ಇರುತ್ತೆ, ಎಷ್ಟು ತಿನ್ಬೇಕಾದ್ರೂ ಇರ್ತದೆ. ಹಾಂ, ಅದು ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಅದ್ರೊಳಗೆ ಇರುತ್ತೆ ಪಿಕ್ಚರ್. ಅದು ಪಿಕ್ಚರ್ ಆಯಿತು. ಈಗ ಇದ್ರೊಳಗೆಲ್ಲ ಇರುತ್ತೆ, ಇದ್ರೊಳಗೆಲ್ಲ ಬರುತ್ತೆ. ಆಮೇಲೆ ಬೇಕು ಎಲ್ಲ ಮಾಡ್ಕೋಬೇಕು. ಪಿಕ್ಚರು ಓಕೆ, ಇವೆಲ್ಲ ಮಾಡ್ಕೋಬೇಕು. ಇದು ನೆಕ್ಸ್ಟ್ ಇದರಿಂದ ಸೌಂಡಿಗೆ ಹೆಂಗೆ ಎಲ್ಲೂ ಹೋಗುತ್ತೆ? ಸೌಂಡ್ ಎಲ್ಲ ಇದು ಸೌಂಡ್. ಹಾಂ, ಇದಕ್ಕೆಲ್ಲ ಬರುತ್ತೆ. ಇದು ಆಂಪ್ಲಿಫೈಯರ್, ಇದು ಪ್ರೊಜೆಕ್ಟ್ರು. ಓಕೆ, ಇದು ಯಾವುದು ಸರ್? ಇದು ಯಾವ ಕಂಪ್ನಿ ಇದು? QB. ಹಾಂ, ಓಕೆ ಓಕೆ. ಸೊ ಇದು 2K ಅಷ್ಟೇನಾ? 2K ಪ್ರೊಜೆಕ್ಟರಾ 4K ಪ್ರೊಜೆಕ್ಟರಾ? 2K ಅಷ್ಟೇ. ಓಕೆ. ಈಗ ಆಲ್ರೆಡಿ ಒಂದು ಫಿಲಮ್ ರನ್ ಆಗ್ತಾಯಿದೆ. ಅದು ಯಾವುದೂ ಅಲ್ಲ, ಜೇಮ್ಸ್ ಫಿಲಮೇ ರನ್ ಆಗ್ತಾ ಇರೋದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ತೋರ್ಸಂಗಿಲ್ಲ, ಜಸ್ಟ್ ನಾವೊಂದು ಬಿಹೈಂಡ್ ಸೀನ್ ಅಷ್ಟೇ ಮಾಡ್ತಿರೋದು ಅಷ್ಟೇ. ಸೊ ಇದೇ ನೋಡಿ ಆ್ಯಂಪ್ಲಿಫೈಯರು. ಸೊ ಇಲ್ಲಿ ಹಾರ್ಡ್ ಡಿಸ್ಕ್ ಹಾಕ್ತಾರೆ. ಹಾರ್ಡ್ ಡಿಸ್ಕಿಂದ ಒಂದು ಪ್ರೋಸೆಸ್ ಆಗಿ ಪ್ರೊಜೆಕ್ಟ್ರಿಗೆ ಹೋಗಿ ಇಲ್ಲಿ ವಿಡಿಯೋ ವಿಜುವಲ್ ಆಗುತ್ತೆ. ಮತ್ತು ಇಲ್ಲಿ ಇದು ಸೌಂಡ್ ಬರ್ತದೆ. ಇದು ಆ್ಯಂಪ್ಲಿಫೈಯರು. ಎಲ್ಲ ಸ್ಪೀಕರ್ಗೂ ಇಲ್ಲೇ ಕನೆಕ್ಟ್ ಆಗಿರುತ್ತೆ. ಪ್ರತಿಯೊಂದು ಎಲ್ಲ ಇಲ್ಲೇ ಸರ್ವರ್ ಇರೋದು. ಸೊ ನೋಡ್ತಾ ಇದ್ದೀರಲ್ಲ, ವಿತ್ AC ಇದೆ. ಸೊ AC ಏನಕ್ಕೆ ಹಾಕಿದ್ದೀರಾ ಸರ್? 2 AC ಇದೆ. 2 AC ಅಂದರೆ ಇದು ಯಾವಾಗಲೂ ಕೂಲಾಗೆ ಇರಬೇಕು. ಕೂಲಲ್ಲೇ ಇರಬೇಕಾ? ಓಕೆ, ಇಲ್ಲಾಂದರೆ ಅದು ಹೋಗ್ಬಿಡುತ್ತಾ? ಎಷ್ಟು ಬರುತ್ತೆ ಲೈಫ್? ಹೆಂಗಿರುತ್ತೆ ಅದು ಪ್ರೊಜೆಕ್ಟರ್ ಲೈಫು? ಪ್ರೊಜೆಕ್ಟರ್ ಅದರೊಳಗೆ ಬಲ್ಪ್ ಒಳಗಡೆ ಎಲ್ಲ ಇರುತ್ತೆ.
ಅದು 60,000 ರೂಪಾಯಿ ಮುದ್ದೆ. ಓಕೆ ಓಕೆ. ಅದಕ್ಕೋಸ್ಕರ ಇದು ಒಂದು 5 ನಿಮಿಷ ಇಂದ ಹೋದ್ರೂ ಕಾವು ಬಂದ್ಬಿಡ್ತಾರೆ. ಆಮೇಲೆ ಕನ್ನಡಿ ತಾನೇ ಆಫ್ ಆಗ್ಬಿಡುತ್ತೆ. ಸೊ ಮತ್ತೆ ಇದಾಗಬೇಕಾದ್ರೆ ಒಂದು 1/2 ಗಂಟೆ ಬೇಕಾಗುತ್ತೆ. ಅದೆಲ್ಲ ಮತ್ತೆ ಕೂಲ್ ಆಗಬೇಕದು, ಆನ್ ಆಗಬೇಕಾದ್ರೆ, ಇಲ್ಲಾಂದ್ರೆ ಬಲ್ಪ್ ಹೋಗ್ಬಿಡುತ್ತೆ. ಹೌದೌದು. ಸೊ ನೋಡಿದ್ರಲ್ಲ, ಅವ್ರು ಹೇಳ್ತಿದ್ದಾರೆ ಬಲ್ಪ್ ಇರುತ್ತಂತೆ, ಬಲ್ಪ್ ಹೀಟ್ ಆಗುತ್ತಂತೆ. ನಿಮಗೆ ಗೊತ್ತಲ್ಲ, ಒಂದು ಬಲ್ಪ್ ಹೀಟ್ ಜನ್ರೇಟ್ ಆಗೇ ಆಗುತ್ತೆ. ಸೊ ಅದಕ್ಕೋಸ್ಕರ ಇವರು ಒಂದು AC ಹಾಕಿದರೆ, 2 AC ಇದೆ ನೋಡಿ, 2 ಕೂಲ್ ಮಾಡ್ತದೆ, ಎಲ್ಲ 20 ಡಿಗ್ರಿಲೇ ಇದೆ. ಸೊ ಒಂದು ಬಲ್ಪಿಗೆ 60,000 ರೂಪಾಯಿ ಆಗುತ್ತಂತೆ. ಸರ್ ಇದು ಟೋಟಲ್ ಸೆಟಪ್ ಎಷ್ಟು ಕಾಸ್ಟ್ ಆಗುತ್ತೆ? 5 ಲಕ್ಷ ರೂಪಾಯಿ ಆಗುತ್ತಂತೆ. ನೋಡಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, 5 ಲಕ್ಷ ರೂಪಾಯಿ ಇಷ್ಟು ಸೆಟಪ್ಪಿಗೆ. ಒಂದು ಫಿಲಮ್ ನಡೆಸ್ಬೇಕಂದ್ರೆ, ಫಿಲಮ್ ಜೊತೆಗೆ ಒಂದು ಥಿಯೇಟ್ರ್ ಮಾಡಬೇಕಂದ್ರೆ ಬರೀ ಪ್ರೊಜೆಕ್ಟ್ರಿಗೆ 5 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ. ಓಕೆ, ಇದಕ್ಕೆ ಇನ್ನೆಷ್ಟಾಗ್ಬೋದು? ಟೋಟಲ್ ಆಗೋದು 10 ಲಕ್ಷ ಆಗುತ್ತೆ. 10 ಲಕ್ಷ ಎಲ್ಲ ಒಂದೊಂದು ನಾಮಿನೇಟರು 2 ಲಕ್ಷ, 3 ಲಕ್ಷ, 50,000. ಇದೊಂದಕ್ಕೆ ಒಂದು 3 ಲಕ್ಷ ಆಗುತ್ತೆ. ಇದಕ್ಕೆ 3 ಲಕ್ಷ ಕನೆಕ್ಟ್ ಆಗುತ್ತದೆ. ಸರ್ ಸರ್ವಿಸ್ ಕೊಡ್ತಾರಾ ಈ ಕಂಪ್ನಿಯವರು? ಮಾಡೋಗಿದಾರಲ್ಲ, ಸರ್ವಿಸ್ ಕೊಡ್ತಾರಾ? ಏನೇ ಪ್ರಾಬ್ಲಮ್ ಆದ್ರೂ ಬರ್ತಾರೆ ಅವರು? ನಾವು ಬರ್ತಾರೆ, ಬರ್ತಾರೆ. ಓಕೆ, ಅದೇನು ಅವ್ರು ಹೇಳ್ಕೊಟ್ಟು ಹೋಗಿರ್ತಾರೆ ನಿಮ್ಗೆ ಏನೋ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ? ಓಕೆ. ಏನು ಆದರೆ ಸೌಂಡ್ ಹೆಚ್ಚು ಕಮ್ಮಿ ಆದರೆ, ಸೌಂಡ್ ಟ್ರಬಲ್ ಆದರೆ ನಮಗೆ ಗೊತ್ತಾಗುತ್ತಲ್ಲ, ಆವಾಗ ನಾವು ಫೋನ್ ಮಾಡ್ತೀವಿ. ಅವ್ರು ಬಂದು ಎಲ್ಲ ರೆಡಿ ಮಾಡಿಬಿಟ್ಟು ಮತ್ತೆ ಚೆನ್ನೈಯಿಂದ ಬರ್ತಾರೆ. ಚೆನ್ನೈಯಿಂದ? ಸೂಪರ್ ಸರ್. ಸರ್ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾನಿಲ್ಲಿ 30 ವರ್ಷ ಎಕ್ಸ್ಪೀರಿಯನ್ಸು. ಸರ್ ಎಷ್ಟು ಪ್ರೊಜೆಕ್ಟರ್ ಚೇಂಜ್ ಮಾಡಿದ್ರಿ ಸರ್? ಇದು ಲೇಟೆಸ್ಟ್ ಇಲ್ಲಕ್ಕೆಲ್ಲ ಎಲ್ಲ ಗುಜರಿಗೆ ಹಾಕಿದ್ರೆ ರೀಲ್. ಸೊ ನೋಡಿ, ಹಳೇದು ಪ್ರೊಜೆಕ್ಟರ್ ಇಲ್ಲಿತ್ತಂತೆ, ಇವಾಗಿಲ್ಲ, ಎಲ್ಲ ಗುಜರಿಗೆ ಹಾಕಿದ್ದಾರೆ. ಈಗ ಅದೇನು ಯೂಸ್ ಇಲ್ಲ ಈಗ, ಸೊ ಹಂಗಾಗಿ ಗುಜರಿಗೆ ಹಾಕಿದ್ದಾರೆ. ನೋಡಿ, ಆ ಥರದ್ದು ಸೌಂಡ್ ಸಿಸ್ಟಮ್ ಇತ್ತು, ಇದು ಗುಜರಿ. ಸೊ ನೋಡಿ, ಹಂಗೆ ವೈರಿಂಗ್ ಎಲ್ಲ ಬಿಟ್ಟಿದ್ದಾರೆ. ಒಂದು ದೊಡ್ಡದು ಏನೋ ಇತ್ತಂತೆ, ಇಲ್ಲಿ ಆಂಪ್ಲಿಫೈರ್ ಏನೇ ಇರ್ಬೋದು. ಅವಾಗೆಲ್ಲ ಫೋಟೋಫೋನ್ ಅಂತ ಇತ್ತು. ಆ ಫೋಟೋಫೋನ್ನಲ್ಲಿ ಎಲ್ಲ ಇತ್ತು. ಡಬಲ್ ರೀಲ್ಗಳು ಬರೋದು ಅವಾಗೆಲ್ಲ. ಏನಂತಾರೆ ಅದಕ್ಕೆ? ಸ್ಕೂಪ್ ಅಂತಾರಲ್ಲ, ರೀಲ್. ರೀಲು ಅದೇನೋ 20 ನಿಮಿಷ ಅಷ್ಟೇ ಅಂತ ಬರುತ್ತಲ್ಲ, ಅದೊಂದು ಟೇಪು. 20 ನಿಮಿಷ, 25 ನಿಮಿಷ ಹಿಂಗೆಲ್ಲ ಬರ್ತದೆ. ಅವಾಗ ನಿಮ್ಗೆ 2 ಪ್ರೊಜೆಕ್ಟರ್ ಬೇಕಿತ್ತು? 1/1. ಅದು ಒಂದು ಲಾಸ್ಟ್ ಎಂಡಿಂಗ್ ಮಾರ್ಕ್ ಇಟ್ಕೊಂಡಿರ್ತೀವಿ ನಾವು. ಅದು ಮಾರ್ಕ್ ಬಂದಿಟ್ಕ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಆನ್ ಆಗ್ಬಿಡ್ತದೆ. ಓಕೆ. ಕ್ಲೋಸ್ ಆಗುತ್ತೆ, ಅದು ಇದು ಆನ್ ಆಗುತ್ತೆ, ಅದು ಕ್ಲೋಸ್ ಆಗುತ್ತೆ, ಆ ಥರ ಇತ್ತು. ಸೊ ಇದೆಲ್ಲ ಏನು? ಸೊ ಇದು ಪವರ್ ಸಪ್ಲೈ, ಇದು ಎಲ್ಲ ಪ್ರೊಜೆಕ್ಟ್ರಿಗೆ ಹೋಗ್ತಾ ಇದೆ ಈಗ. ಸೊ ಈಗ ಲೇಟೆಸ್ಟ್ ಪ್ರೊಜೆಕ್ಟ್ರಿಗೆ ಸಪ್ರೇಟ್ ಕ್ಯಾಬಿನ್ ಮಾಡಿದರೆ, ಸಪ್ರೇಟ್ AC ಇದೆ ಅದಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇದೇ ಒಂದು ಥಿಯೇಟ್ರಲ್ಲಿ ಒಂದು ಪ್ರೊಜೆಕ್ಟರ್ ರೂಮ್ ಅಂತೀವಲ್ಲ, ಸೊ ಇದೆ ನೋಡಿ. ಸೊ ಈಗ ಆಲ್ರೆಡಿ ಒಂದು ನಡೀತಾ ಇದೆ ಫಿಲಮ್, ಆಗಲೇ ಹೇಳಿದ್ನಲ್ಲ, ಜೇಮ್ಸ್ ಫಿಲಮ್ ನಡೀತಾ ಇದೆ. ಸೊ ಜನ ಇದ್ದಾರೆ ನೋಡಿ. ನಾನು ಇಲ್ಲಿಗೆ ಬಂದಿದ್ದಕ್ಕೆ ನನಗೆ ಗೊತ್ತಾಯಿತು, ಪುನೀತ್ ರಾಜ್ಕುಮಾರ್ ವಾಯ್ಸ್ ಈಗ ಹಾಕಿದ್ದಾರೆ ಈಗ. ಸೊ ಸಾಫ್ಟ್ವೇರ್ ಮೂಲಕದಿಂದ ವಾಯ್ಸ್ ಮಾಡಿದ್ದಾರೆ. ಈಗ ಅವ್ರದೇ ವಾಯ್ಸ್ ನೋಡ್ತಾ ಇದ್ದೀರಲ್ಲ, ಜನ ಎಲ್ಲ ಫುಲ್ ವಿಷಯ ನಡೀತಿದ್ದಾರೆ. ಫಿಲಮ್ ಅಂತೂ ತೋರ್ಸೋಕ್ಕಲ್ಲ, ಬನ್ನಿ ವಾಚ್ ಮಾಡಿ. ಸೈದಿ ಥಿಯೇಟ್ರಲ್ಲಿದೆ ಜೇಮ್ಸ್ ಫಿಲಮ್. ಸೊ ಇನ್ನೊಂದು ಏನಪ್ಪ ಅಂದರೆ, ಇವರಿಗೆ ಹಾರ್ಡ್ ಡಿಸ್ಕು ಸಿಗುತ್ತೆ. ಇನ್ನೊಂದು ಡೈರೆಕ್ಟ್ ಕನೆಕ್ಟಿವಿಟಿ ಇದೆ ಸ್ಯಾಟಲೈಟಿಂದ. ಸ್ಯಾಟಲೈಟ್ ಮೂಲಕದಿಂದ ಇವರಿಗೆ ಒಂದು ಫಿಲಮ್ ಸಹ ರನ್ ಮಾಡ್ಬೋದು. ಇನ್ನೊಂದು ಸ್ಯಾಟಲೈಟ್ ಮೂಲಕದಿಂದನೂ ಇವರು ಹಾರ್ಡ್ ಡಿಸ್ಕಿಗೆ ಒಂದು ಡೌನ್ಲೋಡ್ ಮಾಡ್ಕೋಬೋದು. ಸೊ ಎಲ್ಲ ಈಗ ವೈರ್ಲೆಸ್ ಆಗಿದೆ. ಸೊ ಹಂಗೆ ಒಂಥರ ಫುಲ್ ಡಿಜಿಟಲ್ ಆಗಿಬಿಟ್ಟಿದೆ ಈಗಂತೂ. ಸೊ ಮೊದಲು ಹೋಗಿ ಬೆಂಗಳೂರಿಗೆ ಹೋಗಿ ಇಲ್ಲ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ಬಿಟ್ಟು ತರಬೇಕಿತ್ತು ಒಂದು ಫಿಲಮ್ಸ್ ಎಲ್ಲ. ಸೊ ಇವಾಗ ಏನಿಲ್ಲ, ಕುತ್ತಿ ಜಾಗದಲ್ಲೇ ಎಲ್ಲ ಸಿಗುತ್ತೆ ಈಗ. ಹಾಂ, ಓಕೆ ಓಕೆ. ಸೊ ನೋಡ್ತಾ ಇದ್ದೀರಲ್ಲ, ಸೈಯದಿ ಥಿಯೇಟ್ರ್ ಮೇಲಿದ್ದೀನಿ. ಸೊ 2
3 ಆ್ಯಂಟೆನಾ ಇದ್ದಾವೆ, ಛತ್ರಿ. ಸೊ ಯಾವ್ದು ಸರ್ ಮೈನ್ ಇದರಲ್ಲಿ? ಇದು ಮೈನಾ ನಿಮ್ಮದು? ಇದೇನಾ? ಸೊ ನೋಡಿ, ಇದೇ ಮೈನ್ ಛತ್ರಿ ಇವರಿಗೆ. ಸೊ ಇಲ್ಲಿಂದ ಅವ್ರಿಗೆ ಒಂದು ಫಿಲಮ್ ಕನೆಕ್ಟ್ ಆಗುತ್ತೆ, ಆಮೇಲೆ ಇಲ್ಲಿಂದನೇ ಅವ್ರು ಕಂಟ್ರೋಲ್ ಮಾಡ್ಬೋದು ಫಿಲಮ್ಸ್ ಎಲ್ಲ. ಸರ್ ಇದು ಬರೀ ಬೆಂಗಳೂರಿಗೆ ಅಥವಾ ಇಡೀ ಎಲ್ಲ ಕಡೆಗೂ? ನಿಮಗೆ ಮಾತ್ರ. ಅಲ್ಲಲ್ಲ, ನಿಮ್ಗೆ ಎಲ್ಲಿಂದ ಸಿಗುತ್ತೆ ಇದು ಸೆಟಲೈಟಿಂದ ಬರುತ್ತಲ್ಲ? ಬೆಂಗಳೂರಿಂದ ಇಲ್ಲಿ ಬರ್ತದೆ. ಈಗ ಬೆಂಗಳೂರಿಂದ ಸೆಟಲೈಟಿಗೆ ಹೋಗುತ್ತೆ, ಸೆಟಲೈಟಿಂದ ಇಲ್ಲಿಗೆ ಬರ್ತದೆ. ಓಕೆ. ಸೊ ನೋಡ್ತಾ ಇದ್ದೀರಲ್ಲ, ಒಂದೇ ಇದು ಛತ್ರಿ. ಸೊ ಇನ್ನೊಂದು 2 ಛತ್ರಿ ಅದು ಬ್ಯಾಂಕ್ ಅವ್ರದಂತೆ. ಸೊ ನೋಡ್ತಾ ಇದ್ದೀರ, ಸಹ್ಯಾದ್ರಿ ಥಿಯೇಟ್ರ್ ಮೇಲ್ಗಡೆ ಇದ್ದೀನಿ. ಸೊ ಪ್ರೊಜೆಕ್ಟರ್ ರೂಮ್ ಈ ರೀತಿ ಇರುತ್ತೆ. ಸೊ ತುಂಬಾ ಥ್ಯಾಂಕ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರ್. ಸಾರಿ, ನಿಮ್ಮ ನೇಮ್ ಶ್ರೀನಿವಾಸ್ ಅಂತ. ಸೊ ಇವರಿಗೆ 30 ವರ್ಷದಿಂದ ಇಲ್ಲೇ ಆಪ್ರೇಟ್ ಮಾಡ್ತಿದ್ದಾರೆ. ಸರ್ ನಿಮ್ಮ ಹೆಸರು? ಈಶ್ವರ್ ಅಂತ. ನೀವು ಇಲ್ಲೇನಾ? ಎಷ್ಟು ವರ್ಷದಿಂದ ಇದ್ದೀರಾ? ನಾನು ಈಗ 10 ವರ್ಷದಿಂದ ಇವರು ಇಲ್ಲೇ ಇದ್ದಾರೆ. ಸೊ ತುಂಬಾ ಥ್ಯಾಂಕ್ಸ್ ಹೇಳ್ಕೊಟ್ಟಿದ್ದಕ್ಕೆ. ಸೊ ತುಂಬ ಜನಕ್ಕೆ ಇದೊಂದು ಕುತೂಹಲ ಇತ್ತು, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ತಾರೆ, ಬಟ್ ಯಾವ ರೀತಿ ಆಪ್ರೇಟ್ ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಈ ವಿಡಿಯೋದಿಂದ ತುಂಬಾ ಹೆಲ್ಪ್ಫುಲ್ ಆಗ್ಬೋದು. ಸೊ ತುಂಬಾ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಒಂದು ಪ್ರೊಜೆಕ್ಟರ್ ರೂಮು ಮತ್ತು ಅವ್ರು ಇನ್ನೊಂದು ಅವರಾಗಿ ಕಷ್ಟಪಟ್ಟು ಮೀನ್ಸ್ ಅದು ಆ್ಯಕ್ಚುಲಿ ತೋರ್ಸಂಗಿರಲಿಲ್ಲ. ಸೊ ಅದು ಸೆಟ್ಲೈಟೆಲ್ಲ ಅವರಾಗಿ ಕಷ್ಟಪಟ್ಟು ತೋರಿಸಿದ್ದಾರೆ. ತುಂಬಾ ಥ್ಯಾಂಕ್ಸ್. ಹೋದ್ರಾ ಮ್ಯಾನೇಜರು? ಇದೇ ತಾನೆ ಆಫೀಸ್? ಈ ಕಡೆ ಸರ್ ಆಯ್ತು ಎಲ್ಲ. ಸೊ ಫೈನಲಿ ಹೇಮಂತ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟು ಬ್ಯುಸಿ ಟೈಮಲ್ಲೂ ಸಹ ನಮಗೆ ಹೆಲ್ಪ್ ಮಾಡಿಕೊಟ್ಟಿದ್ದಕ್ಕೆ. ನೋಡಿದ್ರಲ್ಲ, ಸಹ್ಯಾದ್ರಿ ಥಿಯೇಟ್ರಲ್ಲಿ ಒಂದು ಪ್ರೊಜೆಕ್ಟರ್ ರೂಮಲ್ಲಿ ಯಾವ ರೀತಿ ಒಂದು ಕೆಲಸ ಆಗುತ್ತೆ, ಯಾವ ರೀತಿ ಒಂದು ಸ್ಕ್ರೀನ್ ಪ್ಲೇಯಲ್ಲಿ ಒಂದು ಫೈಲ್ನ ಯಾವ ರೀತಿ ರನ್ ಆಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಟ್ಟಿನಿ ಅಂತ ಅನ್ಕೊಂಡಿದ್ದೀನಿ. ಐ ಥಿಂಕ್ ಈ ವಿಡಿಯೋ ಏನಾದ್ರು ಇಷ್ಟ ಇದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಬೇಕಂತ ಕೇಳ್ಕೊತೀನಿ. ಮತ್ತೆ ಸಿಕ್ಕಿನೊಂದು ಬೇರೆ ವಿಡಿಯೋ ಜೊತೆಗೆ, ಅಲ್ಲಿವರೆಗೂ ಟೇಕ್ ಕೇರ್.